ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ ಯಾದಗಿರಿಯ ಶಿವಲಿಂಗ ಕೂಡ ಸಾವನ್ನಪ್ಪಿದೆ. ಮಗನನ್ನ ನೆನೆದು ಶಿವಲಿಂಗ ಪೋಷಕರು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಮ್ಮ ಮಗನೇ ನಮಗೆ ದುಡಿದು ಹಾಕ್ತಾ ಇದ್ದ, ಅವನೇ ಇವತ್ತಿಲ್ಲ. ಬಡವರ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ತಪ್ಪಿದೆ, ಸಿಎಂ ಡಿಸಿಎಂ ರಾಜೀನಾಮೆ ಕೊಡ್ಲಿ. ಮೃತ ಶಿವಲಿಂಗ ಪೋಷಕರ ಆಕ್ರಂದನ ಇದು. ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಶಿವಲಿಂಗ ಕೂಡ ಸಾವನ್ನಪ್ಪಿರುವಂಥದ್ದು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಈಗ ಕುಟುಂಬ ಕಂಗಾಲಾಗ್ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ಮಗನನ್ನು ನೆನೆದು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನನ್ನ ಮಗನೇ ನಮ್ಮ ಮನೆಗೆ ದುಡ್ದು ಹಾಕ್ತಾ ಇದ್ದ, ಅವನನ್ನೇ ನಂಬಿಕೊಂಡಿದ್ವಿ, ನೂರಾರು ಕನಸು ಕಂಡಿದ್ವಿ, ಆಸೆ ಇಟ್ಕೊಂಡಿದ್ವಿ, ಎಲ್ಲವೂ ಕೂಡ ನುಚ್ಚು ನೂರಾಗಿದೆ ಅಂತ ಹೇಳ್ತಿದ್ದಾರೆ. ಮಗನೇ ನಮ್ಗೆ ಆಸೆ, ಇವನೇ ನಮ್ಗೆ ದುಡ್ದು ಆಗ್ತದ. ಇವನವಾದ್ಮೇಲೆ ನಾವು ಎಲ್ಲಿಂದ ಬದುಕಿಲ್ರಿ. ಗೌರ್ಮೆಂಟ್ ತಪ್ಪಾಗ್ಯದ, ಗೌರ್ಮೆಂಟ್ ಇಳಿಬೇಕು. ಸಿ ಎಮ್ ಭಾರಿ ತಪ್ಪು ಮಾಡ್ಯಾರ, ಗೌರ್ಮೆಂಟ್ಲಿಂದ ತಪ್ಪಾಗಿದ್ದ. ಮಕ್ಳು ಬಡವ್ರ ಮಕ್ಳು ಜೀವ ತಿಂದ್ರೆ ಈಗ ಏನು ಮಾಡ್ಬೇಕು? ಎಷ್ಟು ಕೋಟಿ ಕೊಟ್ರೆ ಮಗ ಬರ್ತಾನ, ಬರಲ್ಲ. ಹಾಂ, ಇದೇನು ಮಾಡೋದು? ಅರ್ಜೆಂಟ್ ಇಟ್ಕೊಂಡ್ರೆ ಗೌರ್ಮೆಂಟ್ ನೋಡಿ ನಿಧಾನ ಇಟ್ಕೋದತ್ತು. ಇದೇನು ಪೊಲೀಸವ್ರನ್ನ ಕಮ್ಮಿ ಬಿಟ್ಟಾರ, ಗೇಟನ್ನ ಒಂದೇ ಬಿಟ್ಟಾರ. ಗೇಟ್ಗಳು ಎಷ್ಟು ಗೇಟ್ ಇದ್ವು, ಒಂದೇ ಗೇಟ್ ತೆರೆದು ಒಂದೇ ಜನಕ್ಕೆ ಗೇಟ್ ಬಿಟ್ರೆ ಜನ ಇರ್ತಾರೆ, ಸತ್ತು ಹೋಗಿಬಿಡ್ತಾರೆ. ಏನು ಮಾಡೋದು ಸರ್? ಈಗ ನಾವು ಬಡವ್ರಿಗೆ ಮಕ್ಕಳು ಏನು ಮಾಡ್ಬೇಕು? ನಾವು ಏನು ಕೊಡ್ತದೆ ಕರ ಈಗ ಗೌರ್ಮೆಂಟಿಗೆ? ನಮ್ಗೆ ಕೊಡ್ತಾನೆ ಮಗಗ? ಸರ್ಕಾರ ಯಾವನು ಫೋನ್ ಮಾಡಿಲ್ಲ ನನಗೆ. ಸರ್ಕಾರ ಇಳಿಬೇಕು, ಯಾವನು ಫೋನ್ ಮಾಡಿಲ್ಲ ನಾನು. ಸರ್ಕಾರ ಇನ್ನು ಬೆಂಗಳೂರಿಂದ ಯಾವ ಫೋನ್ ಬಂದಿಲ್ಲ ನನಗೆ. ಎಲ್ಲ ಸರ್ಕಾರ ಮಗ ನಮ್ಮ ಮಗನ ಫಸ್ಟ್ ಇಲ್ಲಿ ಜೀವ ಬಿಟ್ಟದ್ದು ಫಸ್ಟಿಗೆ. ಹಾಂ ಅಲ್ಲ, ಏನು ಮಾಡಿದ್ರಿ ನೀವು? ಮಾಡೋದು ಏನು ಮಾಡಿದ್ರಿ? ಶಿವಲಿಂಗ ಇದು ಮಾಡಿದ ನಮಗೆಲ್ಲ ಫುಲ್ ಬಡವ್ರಿ, ಏನು ಮೋಸ ಮಾಡಿಬಿಟ್ರಿ ಎಲ್ಲ. ಏನು ಇದು ಕ್ರಿಕೆಟ್ ಅಂತ ಭಾಳ ಹುಚ್ಚಿತ್ತು ರೀ. ವಿರಾಟ್ ಕೊಹ್ಲಿ ಅಂತಿದ್ದ. ಯಾವಾಗ ನೋಡಿದ್ರೆ ನನ್ನ ಮಗ 5 ವರ್ಷದಿಂದ ಅದೇ ಹುಚ್ಚಿತ್ತು ರೀ. ಅದೇ ವಿರಾಟ್ ಕೊಹ್ಲಿ ಏನು ಕೊಟ್ಟಾರಿ ನನ್ನ ಮಗನಿಗೆ? ಜೀವನೇ ತೊಗೊಂಡಲ್ರಿ. ಏನು ಕೊಟ್ಟ ನನ್ನ ಮಗನಿಗೆ? ಅವನೇ ನನಗೆ ಮುಖ್ಯ ರೀ. ಅವನೇ ನನಗೆ ಇದು ಆಸ್ತಿ ಇದ್ದಾಗ. ನಾವು ಬಡವರು ದುಡ್ಕೊತಿಲ್ಲಕ್ಕೆ ಬಂದಿದ್ವಿ ರೀ, ಊರು ಬಿಟ್ಟು ಊರು. ನಮ್ಗೆ ಏನು ಕೊಟ್ಟಿರಿ? ಊರು ಬಿಟ್ಟು ಊರು ಬಂದದಕ್ಕೆ ನನ್ನ ಮಗನ ತೊಗೊಂಡೇ ಬಂದೀವಿ ರೀ ಅಣ್ಣ. ನನ್ನ ಮಗನಿಗೆ ಇದು ಕ್ರಿಕೆಟ್ ಹುಚ್ಚಿದಾಗ ಏನು ಮಾಡಿದ್ರಿ? ಸಹಾಯ ಮಾಡಿದ್ರಿ? ಏನು ಮಾಡಿದ್ರಿ ಅಲ್ಲಿ? ಏನು ಇದು ಮಾಡಿದ್ರಿ ಅಲ್ಲಿ? ಸರ್ಕಾರದವ್ರು ಏನೋ ನಮ್ಮ ಮಕ್ಳಿಗೆ ಏನು ನೋಡ್ಕ್ಯಾರ ಅಂತ ಏನು ಇದು ಮಾಡಿದ್ರೆ ಸೆಕ್ಯೂರಿಟಿ ಇಟ್ರಿ? ಏನು ಇಟ್ರಿ ಹೇಳ್ರಿ? ಸಣ್ಣ ಮಕ್ಕಳೆಲ್ಲ ಇದಾಗ್ಯಾವ್ರಿ. ನಮ್ಮ ಮಕ್ಕಳು ಆದ್ರೆ ನಮ್ಮ ಜೀವ ಇರ್ತದೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಗೋಳಿನ ಕಥೆ. ಎದೆ ಎತ್ತರಕ್ಕೆ ಬೆಳೆದಂತಹ ಮಗನನ್ನು ಕಳೆದುಕೊಂಡು ಈಗ ಕುಟುಂಬ ಕಂಗಾಲಾಗಿದೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದೆ.